ಸರ್ಕಾರ ನಿನ್ನೆ ಒಂದು ನೀವೆಲ್ಲ ಇಡೀ ದಿನ ಒಂದು ಶ್ರಮ ಹಾಕಿ ಒಂದು ತೀರ್ಮಾನ ತಗೊಂಡ್ರಿ ಸರ್. ಓಕೆ. ಆದ್ರೆ ಸಂಪೂರ್ಣವಾಗಿ ನಮಗೆ ಒಪ್ಪಿಗೆ ಇಲ್ಲ, ಮತ್ತೆ ನಮ್ಮ ಅಭಿಪ್ರಾಯವನ್ನ ಮೀರಿ ತೀರ್ಮಾನ ಕೈಗೊಂಡಿದೆ ಅಂತ ಆನಂತರ ಕೆಲವು ಮಾಲೀಕರುಗಳು ಇನ್ಕ್ಲೂಡಿಂಗ್ ನಿರಾಣಿ ಅವರು ಒಳಗೊಂಡಂತೆ ಆ ರೀತಿ ಅವರು ಅದನ್ನ ವಿರೋಧ ಮಾಡಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. ಇಲ್ಲ ನೋಡಿ, ಅವ್ರಿಗೆಲ್ಲ ರೀತಿಯ ಸರ್ಕಾರ ಅವಕಾಶಗಳನ್ನು ಸವಲತ್ತುಗಳನ್ನು ಸಹಾಯ ಮಾಡ್ತದೆ ಸರ್ಕಾರ ಹೇಳಿದೆ. ಸೊ ಅದ್ರ ಬದಲಾಗಿ 50 ರೂಪಾಯಿ ಕೇಳಿದ್ದಾರೆ. ಸೊ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಸಲೇಬೇಕಾಗ್ತೈತೆ. ಸರ್ಕಾರ ಡಿಸಿಷನ್ ತೊಗೊಂಡಿದೆ. ಸೊ ಕೆಲವರು ಲಾಸ್ ಆಗ್ತೈತೆ, ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ಅಂತ, ಕೆಲವರು ಓಕೆ ನಾವು ಕೊಡ್ತೀವಿ ಏನಾರಾಗಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಇದೆ ಇನ್ನೂ, ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ, ಟೈಮ್ ಇದೆ. ಟೈಮ್ಗೆ ಅವ್ರನ್ನೂ ಒಲಿಸ್ತೀವಿ. ಭಾಳ ಜನ ಏನು ವಿರೋಧ ಮಾಡಿಲ್ಲ, ಕೆಲವು ಜನ ಮಾಡಿದ್ದಾರೆ. ವಿರೋಧ ಅಂದರೆ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ, ಕೊಡ್ಲಿಕ್ಕೆ ಆಗೋಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ, ಆಮ್ಯಾಗ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ 50 ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅದಿನ್ನೂ ಟೈಮ್ ಇದೆ, ಅದಕ್ಕೆ ಹೇಳಿದ್ವಿ. ತಕ್ಷಣ ಕೊಡೋದು ಏನು ಅವಶ್ಯಕತೆ ಇಲ್ಲ, ಅವ್ರನ್ನೂ ಒಲಿಸ್ತೀವಿ. ಅದೇ ಬೇಸ ಸೇಮ್ ರಿಕವರಿ ಇದ್ದರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಆಗಿ ಹೊಡೆತ ಬೀಳ್ತೈತೆ. ಕೆಲವ್ರದ್ದು ರಿಕವರಿ ಇಲ್ಲ. ಯಾರು ಹೇಳಿದ್ರು? ಯಾರು ಹೇಳಿದ್ರು ಒಳಗಡೆ ಇದ್ರೆ ನಾವೇ ಒಲಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ರು, ಕೊಡಿ ಅಂತ. ನಾ ಆಗೋಲ್ಲ, ಸರ್ಕಾರ ಡಿಸಿಷನ್ ಆದಾಗ ನಾ ಏನು ಮಾಡೋಕ್ಕಾಗುತ್ತೆ? ಸಪೋಸ್ ನಾ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಡಿಸಿಷನ್ ಆದ್ಮೇಲೆ ಏನು ಮಾಡ್ಲಿಕ್ಕೆ ಕೊಡಲೇಬೇಕಲ್ಲ. ಈಗ ಬೇರೆಯವರು ಈಗ ಕೊಡೋಲ್ಲ ಅಂತ ಹೇಳಿದ್ದಾರೆ, ನಿಮ್ಮ ಮುಂದೆ ಹೇಳಿದ್ದಾರೆ, ನಿಮ್ಮ ಟಿ ವಿ ಮುಂದೆ. ಈಗ ಸರ್ಕಾರ ಡಿಸಿಷನ್ ಆದಾಗ ಕೊಡಲೇಬೇಕು. ನಾವು ಸರ್ಕಾರ ಆಗಿ ಸರ್ಕಾರ ಕಡೆ ಇದ್ದೀವಿ, ಅವ್ರ ಪರವಾಗಿ ಇದ್ದೀವಿ, ಎರಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದ್ದೀವಿ. ಸರ್ಕಾರ 50 ರೂಪಾಯಿ ಭಾರ ಹೊತ್ತಿದೆಯಲ್ಲ, 100 ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ. ಅರ್ಧ ನಾವು ಬರ್ಡನ್ ತೊಗೊಳ್ತೀವಿ, ನೀವು ಅರ್ಧ ಅಂತ ಹೇಳಿದ್ದಾರೆ. ಸರ್ಕಾರದ ನಿರ್ಣಯ ಯೋಗ್ಯ ಇದೆ. ನೋಡಿ, ಲಾಸು ಬಿಟ್ಟು ಆಮ್ಯಾಗ ಅದು ನೋಡೋಣ. ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಪಬೇಕು. ಫ್ಯಾಕ್ಟ್ರಿ ನಡೀತೈತಿ, ಎಷ್ಟು ದಿವಸ ನಡೀತೈತಿ, ಎಷ್ಟು ಕೃಷಿಂಗ್ ಮಾಡ್ತಾರೆ, ಎಷ್ಟು ರಿಕವರಿ ಬರ್ತದೆ, ನನ್ನ ಮ್ಯಾಗ ಲಾಭ ನಷ್ಟ ಅವಲಂಬನೆ. ಅದು ಈಗ ಹೇಳಲಿಕ್ಕಾಗಲ್ಲ. ಇನ್ನೂ 4 ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ. ಈಗ ನಡೆಸೋಣ ತಿಳಿದೀವಿ, ಆಮ್ಯಾಗ ನೋಡೋಣ ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋಣ, ಮುಂದೆ ನೋಡೋಣ ತಿಳಿದೀವಿ. ಮತ್ತು ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ, ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನು ಕೊಡ್ತಾ ಇದೆ. ಸೊ ಹಿಂಗಾಗಿ ಅದರಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲ, 6 ರೂಪಾಯಿ ತೊಗೊಳ್ತಾನೆ ಇಲ್ಲ ಅವರು, ಸರ್ಕಾರದವರು. ನಮ್ಗೆ ಎಲ್ಲಿ ಸಿಕ್ಕಲ್ಲಿ ಮಾರಾಟ ಮಾಡ್ತೀವಿ ನಾವು. ಅದು ಏನು 2 ರೂಪಾಯಿಗೆ ತೊಗೋತಾರೆ, 3 ರೂಪಾಯಿ ತೊಗೋತಾರೆ, 3.5 ತೊಗೋತಾರೆ. ಅದಕ್ಕೆ ಒಂದು ಫಿಕ್ಸ್ ರೇಟ್ ಕೊಡಿ. ಈಗ ಫಿಕ್ಸ್ ರೇಟ್ ಇಲ್ಲ, ಅದು ಸೇಮ್ ರೇಟ್ ಇರ್ತೈತಿ, ಅದು ಅಷ್ಟೇ. ಅದು ಎವರೇಜ್ 3.5 ರೂಪಾಯಿ ಮಾರಿದ್ಯಾರ ಲಾಸ್ಟ್ ಇಯರು. ಮಹಾರಾಷ್ಟ್ರದಲ್ಲಿ 6 ರೂಪಾಯಿ ಕೊಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ನಮಗೆ ಕೊಡಿ, ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅದು CM ಅವರು ಮೀಟಿಂಗ್ ಮಾಡ್ತೀವಿ, ನಿಮ್ದು ಏನೇನು ಡಿಮಾಂಡ್ ಇದೆಯಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಇಲ್ಲ, ಗೌರ್ಮೆಂಟ್ನವ್ರಿಗೆ ತೊಗೊಳ್ತಾ ಇಲ್ಲನಲ್ಲ, ಎಲ್ಲ ಪ್ರೈವೇಟಾಗಿ ಕೊಡ್ತಾಯಿದ್ದಾರೆ ಎಲ್ಲರೂ. ಅಲ್ಲಿ ರೇಟ್ ಕಡಿಮೆ ಇದೆ, ಫಿಕ್ಸ್ ರೇಟ್ ಇರೋಲ್ಲ. ಅವ್ರು ಯಾವಾಗ ಬೇಕಾಗ ತೊಗೋತಾರೆ, ಯಾವಾಗ ಬೇಕಾಗ ಬಿಟ್ಬಿಡ್ತಾರೆ. ಸೊ ಸರ್ಕಾರ ಆದರೆ ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾರೆ. ಮಾಡ್ಬೋದಲ್ಲ, ಅದೇ ಮಹಾರಾಷ್ಟ್ರ ಮಾದರಿ ಇದೆ, ಗುಜರಾತ್ನಾಗಿದೆ, ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಫಿಕ್ಸೇ ಇದೆ. ನಮ್ಮಲ್ಲಿ ಮಾತ್ರ ಇಲ್ಲ. ಮುಂಚೆ ಇತ್ತು, ಈ ಕಳೆದ 5 ವರ್ಷಗಳಿಂದ ಫಿಕ್ಸ್ ಇಲ್ಲ. ಮುಂಚೆ ಇತ್ತು, 10 ವರ್ಷ 5 ವರ್ಷ ಬಾಂಡ್ ಮಾಡಿದರು. ಅದನ್ನೇ ಈಗ ನೀವು ಮುಂಚೆ ಹೆಂಗಿತ್ತು ಹಂಗೆ ಮಾಡಿ ಅಂತ ಡಿಮಾಂಡ್ ಅದು. ಬೇರೆ ಕಡೆ ಕಡಿಮೆ ಸಿಗ್ತಾಯಿದೆ, ನಾವೇ ಎಷ್ಟು ತೊಗೋಬೇಕಂತ ಅವ್ರ ವಾದ. ಬೇರೆ ಕಡೆ ಕಡಿಮೆ ಆಫರ್ ಮಾಡ್ತಾರೆ, ನಾವೇ ಜಾಸ್ತಿ ತೊಗೋಬೇಕಂತ ಅವ್ರದ್ದು. ನಾವು ಇದು ರೈತರ ಪರವಾಗಿ ಇರುವಂಥ ಇಂಡಸ್ಟ್ರಿ, ಇದಕ್ಕೆ ಪ್ರಯಾರಿಟಿ ಕೊಡೋದು ಕಾರ್ಖಾನೆ ಮಾಲೀಕರ ವಾದ. ಸೊ ಬೇರೆ ಕಡೆ ಕಡಿಮೆ ಸಿಗ್ತೈತಿ, ಇದೇ ರೇಟ್ನಲ್ಲಿ ನಾವು ತೊಗೊಳ್ತೀವಿ, ನಿಮ್ಗೆ ಯಾಕೆ ಇಷ್ಟು ಕೊಡೋಣ ಅಂತ ಅವರು. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರಲ್ಲ, ರೈತರ ಹಿತದೃಷ್ಟಿಯಿಂದ ಮಹಾರಾಷ್ಟ್ರದವರು ಅಗ್ರಿಮೆಂಟ್ ಮಾಡಿದ್ದಾರೆ.
ಇಲ್ಲ ಬರಲ್ಲ. ರಿಕವರಿ ಆಧಾರ ಮೇಲೇ ಮಾಡಬೇಕದು, ಒಂದೇ ರೀತಿ ಮಾಡಲಿಕ್ಕಾಗಲ್ಲ. ಈಗ ಒಪ್ಪಿಲ್ವಲ್ಲ ಸರ್, ಅವ್ರನ್ನ ಮತ್ತೆ ಕನ್ವಿನ್ಸ್ ಮಾಡ್ತೀರಾ? ಒಪ್ತಾರೆ. ಸರ್ಕಾರ ಎಲ್ಲ ಸಹಾಯ ಇಷ್ಟೆಲ್ಲ ಕೊಡ್ತಾ ಇದೆಯಲ್ಲ ಅವ್ರಿಗೆ, ಒಪ್ತಾರೆ. ಅವ್ರಿಗೆ ಎಲ್ಲೋ ಒಂದು ದೃಷ್ಟಿಯಿಂದ ಅನುಕೂಲ ಮಾಡಿಕೊಡ್ತಾ ಇದೆ ಸರ್ಕಾರ, ಒಪ್ತಾರೆ. ಮತ್ತು ಅದಕ್ಕಿನ್ನೂ ಟೈಮ್ ಇದೆ, ಅವರು ಫುಲ್ಫಿಲ್ ಮಾಡೋದಂಥ ಟೈಮ್ ಇದೆಯಲ್ಲ. ತಕ್ಷಣ ಏನು ಸರ್ಕಾರ ಅವ್ರಿಗೆ ಕೊಡಿ ಅಂತಿಲ್ಲ, ಟೈಮ್ ಕೂಡ ಕೊಟ್ಟಿದೆ ಅವರಿಗೆ, ಕೊಡಲಿ. ಈಗ 50 ರೂಪಾಯಿ ಕೊಟ್ಟರೆ ಎಷ್ಟು ಬರ್ಡನ್ ಆಗುತ್ತೆ ಸರ್ ಮಾಲೀಕರಿಗೆ? ಡಿಪೆಂಡ್, ಅವ್ರು ಕೃಷಿಗೆ ಎಷ್ಟು ಮಾಡ್ತಾರೆ ಅದ್ರ ಮ್ಯಾಗಲ್ಲ, ಈಗ ಗೊತ್ತಾಗೋಲ್ಲ. ಕೃಷಿಂಗ್ ಮೇಲೆ 50 ರೂಪಾಯಿ, ಸರ್ಕಾರಕ್ಕಂತ ಹೆಚ್ಚು ಕಮ್ಮಿ 330 ಕೋಟಿ ಅಂದಾಜು ಅಷ್ಟೇ ಅವರೇ ಅವ್ರಿಗೂ ಆಗ್ತದೆ. ಡಿಪೆಂಡ್ ಅಪಾನ್ ಅವ್ರ ಕೃಷಿಂಗು ಆ ಕಡೆನೂ ಅಷ್ಟೇ ಆಗ್ತದೆ. ಅವ್ರು ಯಾರಿಗೆ ಎಷ್ಟೊತ್ತು ಈಗ ಹೇಳಲಿಕ್ಕಾಗಲ್ಲ. ಸರ್, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹೋಗೋಣ ಅನ್ನೋದ್ರಲ್ಲಿ ಸರ್, ಇಂಡಿವಿಜುವಲಿಟಿಯಾಗಿ ನಿಮಗೆ ಎಥೆನಾಲ್ ಅಂಡ್ ಶುಗರ್ ವಿಚಾರದಲ್ಲಿ ಸರ್ ಮಾರ್ಕೆಟಿಂಗು ಇನ್ನೊಂದು ಸ್ವಲ್ಪ ಲಿಬರಲ್ ಆಗಿ ಬೇಕು, ಸ್ಟೇಟ್ ವೈಸ್ ಅಂತ ಹೇಳಿ ಡಿಮ್ಯಾಂಡ್ ಇದೆ. ಹೌದು, ಡಿಮಾಂಡ್ ಇದೆಲ್ಲ. ಅದು 6 ವರ್ಷದಿಂದ ರೇಟ್ ಜಾಸ್ತಿ ಮಾಡಿಲ್ಲ ಅವರು. 31 ರೂಪಾಯಿ ಇಟ್ಕೊತಾರೆ ಅವರು. ಸಕ್ಕರೆ ರೇಟು 31 ಇದೆ ಲಾಸ್ಟ್ 6 ಇಯರಿಂದ. ಅದು ಆ್ಯಕ್ಚುಲಿ ಹೆಚ್ಚಾಗಬೇಕು ವರ್ಷ ವರ್ಷ. ನಿಮ್ಮ ಕಂಡೀಷನ್ಸ್ ಬೇರೆ ಸರ್, ಅವರು ಎಷ್ಟು ಲಿಮಿಟ್ ಬಿಡಿ ಅಂತಾರೆ ಅಷ್ಟೇ ಬಿಡಬೇಕು, ಆ ಕಂಡೀಷನ್ಸ್ ಅದೆಲ್ಲ ಇದು. ಅದೇನು ಮಾಡಲಿಕ್ಕೆ, ಅದು ಕೋಟಾ ಇರ್ತೈತೆ, ತಿಂಗಳಿಗೆ ಇಷ್ಟೇ ಮಾರಬೇಕಂತ. ಅದೇನು ಮಾಡಲಿಕ್ಕಾಗಲ್ಲ, ಅದು ಇದ್ದೇ ಇರ್ತೈತೆ. ಈಗ ಸೆಂಟ್ರಲ್ ಅವರೇ ತೀರ್ಮಾನ ಮಾಡ್ಬೇಕು ಸರ್ ಸಕ್ಕರೆ ಎಲ್ಲ ಸೆಂಟ್ರಲ್, ಇದರಲ್ಲಿ ಏನು ಸ್ಟೇಟ್ದು ಏನೂ ಇಲ್ಲ, ಎಲ್ಲ ಸೆಂಟ್ರಲ್ ಅವ್ರು ಮಾಡಬೇಕು. ಅದಕ್ಕೆ CM ಅವ್ರಿಗೆ ಅಲ್ಲಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿ ಅವ್ರಿಗೆ, ಟೈಮ್ ಕೊಡುತ್ತಾ. ಸೊ ಎಲ್ಲರೂ ಕೂಡಿ ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಟೈಮ್ ಕೊಡಬೇಕಲ್ಲ ಅವ್ರು, ಕೊಟ್ಟ ತಕ್ಷಣ. ಸರ್, ಎಥೆನಾಲ್ ಹೆಚ್ಚುವರಿಗೆ ಜೊತೆಗೆ ಇದ್ರದ್ದು ಎರಡರದ್ದು ಪರ್ಮಿಷನ್ ಕೊಟ್ಟರೆ ಒಂಚೂರು ಸುಧಾರಿಸ್ಕೋಬೋದು. ಸುಧಾರಿಸ್ಕೋಬೋದಲ್ಲ. ಅದು ರೇಟ್ ಹೆಚ್ಚಾದರೆ ಎಥನಾಲು ಹೋದ ಸಲ ಜಾಸ್ತಿ ಕೊಟ್ಟಿದ್ದಾರೆ ನಮಗೆ, ಈ ಸಲ ಕಡಿಮೆ ಕೋಟಾ ಕೊಟ್ಟಿದ್ದಾರೆ. ಅದನ್ನಾದ್ರು ಕೊಟ್ಟರು ಕೂಡ ಎಷ್ಟೋ ಅನುಕೂಲ ಆಗ್ತದೆ. ಕೋಟಾ ಕಳೆದ ವರ್ಷದ ಕೋಟಾ ಕೊಟ್ಟರು ಸಾಕು. ಸೊ ಅದು ಕೂಡ ಸರಿ ಭಾಳಷ್ಟು ಕಡಿಮೆ ಮಾಡಿದ್ದಾರೆ. ಕಾಕಂಬಿ ಇದರಲ್ಲಿ ರೈತರು ನಮಗೆ ಕಾರ್ಖಾನೆ ಮಾಲೀಕರು ಕೊಡಲ್ಲ ಅಂತೇಳಿ ಆರೋಪ ಇತ್ತು, ಕ್ಲಿಯರ್ ಆಗಿದೆಯಾ? ಅದೆಲ್ಲ ಸುಳ್ಳಾರ. ಅದೆಲ್ಲ ಇದನ್ನೆಲ್ಲ FRP ಮಾಡಬೇಕಾದ್ರೆ ಇದನ್ನೆಲ್ಲ ಸೇರಿಸಿ, ಇದನ್ನೆಲ್ಲ ನೋಡಿ ಅವ್ರ ವೆಚ್ಚು ರೇಟು ಎಲ್ಲ ನೋಡಿನೇ ಸೆಂಟ್ರಲ್ ಗೌರ್ಮೆಂಟ್ನವ್ರು ಮಾಡಿರ್ತಾರೆ. ಹೀಗಾಗಿ ಇಲ್ಲಿ ನಾವು ಇಂಡಿವಿಜುವಲ್ ಅದು ಸಪ್ರೇಟ್ ಮಾಡ್ಲಿಕ್ಕೆ ಬರೋಲ್ಲ. ಅದು ಒಂದೇ ಕೂಡಿಸಿನೇ FRP ಎಲ್ಲ ಕೂಡೆ. ಈಗ ಪ್ರತಿಭಟನಾ ಸ್ಥಳಕ್ಕೆ ನೀವು ಹೋಗ್ತೀರಾ ಸರ್? ಶಿವಾನಂದ ಪಾಟೀಲ್ರಿಗೆ ಹೇಳಿದ್ರು. ಇಲ್ಲ, ಮುಗಿದಿದ್ರೆ ಏನು ಮುಗಿದಿದೆ, ಇನ್ನೇನು ಪ್ರಶ್ನೆ ಇಲ್ಲ. ಅಲ್ಲಿ ಹೋಗೋದಾರ ನೋಡೋಕೆ ಅವ್ರು ಸಂಬಂಧಪಟ್ಟ ಇಲಾಖೆಯವರು ಕಂಟಿನ್ಯೂ ಮಾಡಿದಾರಲ್ಲ ಸರ್, ಬೆಳಗ್ಗೆ ಅವರೇ ಬರಬೇಕು ಪ್ರತಿನಿಧಿ ಅಂತ. ಇಲ್ಲ, ಅದು ಗೊತ್ತಿಲ್ಲ ನನಗೆ. ಅದು ನೋಡೋಣ, ಅವ್ರ ಇಲಾಖೆಯವರು ಅವರು ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ನಿಮ್ಮ ಜಿಲ್ಲೆನಲ್ಲೇ ನಡೀತಾ ಇರೋದು. ಸಕ್ಕರೆ ಸಚಿವರು ನೋಡೋಣ, ಅದು ನಿರ್ಧಾರ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿದೆ.